ಯೋಗಿ ರಾಜ್ಯದಾಗ ವೀಲ್ ಚೇರ್ ಆಪರೇಷನ್. ಬೀದಿ ಬೀದಿಯಲ್ಲಿಯೋ ಪೋಲಿಗಳಿಗೆ ಇಲ್ಲಿ ಬರೋಬ್ಬರಿ ಡ್ರಿಲ್ ಆಗ್ತೈತಿ. ಹುಡುಗಿರ್ನ ಕಾಡಿಸಿದ್ರ ವೀಲ್ ಚೇರ್ ಮೇಲೆ ಬರ್ಬೇಕಾಗ್ತದೆ. ಒಬ್ಬನ ಹೆಸರ ಅಸ್ಲಾಮ, ಇನ್ನೊಬ್ಬನ ಹೆಸರ ಜುಲ್ಫಿಕರ್. ಅವರು ಬರೀ ಹುಡುಗಿರ್ನ ಟಾರ್ಗೆಟ್ ಮಾಡ್ತಿದ್ರು. ಸ್ಕೂಲ್ ಕಾಲೇಜ್ ಮುಂದೆ ನಿಂದ್ರೋದು, ಅವ್ರು ಬರ್ತಿದ್ದಂಗ ಅವ್ರನ್ನ ಕಾಡ್ಸೋದು, ರೇಗ್ಸೋದು, ಇದೆಲ್ಲ ಸುದ್ದಿ ಯುಪಿ ಪೊಲೀಸರ ಕಿವಿಗೆ ಬಿತ್ತು. ಅಷ್ಟೇ ರೀ, ಯೋಗಿ ರಾಜ್ಯದಾಗ ವೀಲ್ ಚೇರ್ ಆಪರೇಷನ್. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಾಗ ಡಾನ್ಗಳಿಗೆ ಹೆಂಗೆಲ್ಲ ಡ್ರಿಲ್ ಮಾಡ್ತಿದ್ರು, ಅಪರಾಧ ಮಾಡೋರ್ಗೆ ಯಾವ ರೀತಿ ಶಿಕ್ಷೆ ಕೊಡ್ತಿದ್ರು, ಬುಲ್ಡೋಸರ್ ಹೆಂಗ್ ಅವ್ರ ಮನಿ ಹೋಗ್ತಿತ್ತು, ಇನ್ನೊಂದ್ಸಲ ಅಂತ ಅಪರಾಧ ಮಾಡಕ್ ಅವ್ರ ಗಡಗಡ ನಡಗಬೇಕು ಅಂತ ಟ್ರೀಟ್ಮೆಂಟ್ ಸಿಗ್ತಿತ್ತು. ಬಿಡಪ್ಪ, ದೊಡ್ಡ ದೊಡ್ಡ ತಪ್ಪು ಮಾಡ್ಯಾರ, ದೊಡ್ಡ ದೊಡ್ಡ ಶಿಕ್ಷೆನ ಸಿಗ್ತಾವ, ಏನ್ ಮಾಡಕ್ ಆಗ್ತೈತಿ ಅನ್ನಿಸ್ತಿತ್ತು. ಆದ್ರ ಅಲ್ಲಿ ಯಾವುದೇ ತಪ್ಪು ಮಾಡ್ರಿ, ತಪ್ಪು ತಪ್ಪೇ ಅಂತ ಪರಿಗಣಿಸ್ತಾರ. ಶಿಕ್ಷೆ ಬಹಳ ದೊಡ್ಡ ಮಟ್ಟದಾಗ ಸಿಗ್ತೈತಿ. ಯಾಕಂದ್ರ ಅವ್ರು ಮಾಡಕತ್ತಿರೋ ತಪ್ಪು ಅವ್ರಿಗೆ ಸಣ್ಣದ ಅನಿಸ್ಬೋದು, ಬಟ್ ಅದರಿಂದ ಇಂಪ್ಯಾಕ್ಟ್ ಆಗಿರೋ ಮಂದಿ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಹಳ ಯೋಚನೆ ಮಾಡ್ತೈತಿ. ಹಂಗರಿ ಯುಪಿ ಪೊಲೀಸರು ರೋಡಲ್ಲಿಯೋ ಪುಂಡ್ರಿಗೆ, ಪೋಲಿಗಳಿಗೆ, ರೋಮಿಯೋಗಳಿಗೆ, ಮಜ್ನೂಗಳಿಗೆ ಬರೋಬ್ಬರಿ ಟ್ರೀಟ್ಮೆಂಟ್ ಕೊಟ್ಟಾರ. ಇಬ್ಬರು ವ್ಯಕ್ತಿಗಳದಾರ, ಅವರು ಬರೀ ಹುಡುಗಿರ್ನ ಟಾರ್ಗೆಟ್ ಮಾಡ್ತಿದ್ರು. ಸ್ಕೂಲ್ ಕಾಲೇಜ್ ಮುಂದೆ ನಿಂದ್ರೋದು, ಅವ್ರು ಬರ್ತಿದ್ದಂಗೆ ಅವ್ರನ್ನ ಕಾಡಿಸೋದು, ರೇಗ್ಸೋದು, ಕೆಟ್ಟ ಮಾತೊಳಗೆ ಅವ್ರಿಗೆ ರ್ಯಾಗ್ ಮಾಡೋದು ಮಾಡ್ತಿದ್ರು. ಇದು ಬಹಳಷ್ಟು ಹಂಗೆ ನಡೀತಿತ್ತು. ಅವರು ಹುಡುಗಿರು ಎಷ್ಟು ಅಂತ ತಡ್ಕೊತಾರ, ಪಾಪ ಸುಂಬರೋರ. ಒಂದಿನ ಒಂದು ಹುಡುಗಿ ಹಿಂಗೆ ಮಾಡಿದ್ರೆ ನೋಡು ನಮ್ಮ ಸರ್ಗೇಡ್ತೀನಿ ಅಂತ ಹೇಳಿ ಒಳಗೆ ಹೋಗ್ಬಿಟ್ಲು. ಆದ್ರೆ ಅವನ ಧೈರ್ಯ ಏನಂದ್ರೆ ಅವ ಒಳಗ ನುಗ್ಗಿ ಆ ಹುಡುಗಿ ಮೇಲೆ ದೌರ್ಜನ್ಯ ಮಾಡಕ ನೋಡಿದ್ದ. ಇದೆಲ್ಲ ಸುದ್ದಿ ಯುಪಿ ಪೊಲೀಸರ ಕಿವಿಗೆ ಬಿತ್ತು. ಅಷ್ಟೇ ರೀ, ಆಮೇಲೆ ಆಗಿದ್ದು ಬರೋಬ್ಬರಿ ಟ್ರೀಟ್ಮೆಂಟ್, ಬರೋಬ್ಬರಿ ಡ್ರಿಲ್. ಅವ್ರೀಗ ಕಾಡಿಸ್ತಿದ್ದ ಇಬ್ರು ಪುಂಡ್ರು ಹೆಂಗದಾರ ನೋಡ್ರಿ. ನೋಡಿದ್ರಲ್ರಿ, ವಿಡಿಯೋ ನೋಡಿದ್ಮೇಲೆ ನೀವು ಆ ಹುಡುಗರ ಕೈನೂ ನೋಡಿರ್ತೀರಿ. ಆ ಇಬ್ಬರು ಹುಡುಗರ ಕೈಯಾಗ ದಾರ ಕಟ್ಕೊಂಡಾರ. ಅದು ಹಿಂದೂಗಳು ಕಟ್ಕೋತೀವಲ್ಲ ನಾವು, ಆ ಥರದ ದಾರ ಐತಿ. ಆ ದಾರ ನೋಡಿ ನೀವು ಅವರಿಬ್ಬರು ಹಿಂದೂ ಹುಡುಗರು ಅಂತ ಅನ್ಕೊಳಕ ಹೋಗ್ಬೇಡ್ರಿ. ಅವರಿಬ್ಬರು ಮುಸ್ಲಿಂ ಹುಡುಗರು, ಆದ್ರ ಹಿಂದೂಗಳು ಅಂತ ತೋರಿಸ್ಕೊಳಕ್ ಆ ರೀತಿ ದಾರನ ಕಟ್ಕೊಂಡಾರ. ಒಬ್ಬನ ಹೆಸರ ಅಸ್ಲಾಮ, ಇನ್ನೊಬ್ಬನ ಹೆಸರ ಜುಲ್ಫಿಕರ್. ಇವರಿಬ್ಬರು ಕೆಲಸನ ಎಷ್ಟರ ಮಟ್ಟಿಗೆ ಇವರ ಕೃತ್ಯ ಆಗಿತ್ತು ಅಂದ್ರ, ಮಧ್ಯರಾತ್ರಿ ಬೋರ್ಡ್ ಇಲ್ದ ಇರೋ ಗಾಡಿ ತಗೊಂಡು ಏರಿಯಾಗಳೆಲ್ಲ ತಿರುಗಾಡೋದು, ಅಲ್ಲಿ ಒಬ್ಬಂಟಿ ಹೆಣ್ಣು ಸಿಕ್ಕಿದ್ರೆ ಕಾಡಿಸೋದು, ದಿನ ಆದ್ರೆ ಕಾಲೇಜ್ ಮುಂದೆ, ಸ್ಕೂಲ್ ಮುಂದೆ ಬಂದು ಅವ್ರನ್ನ ಕಾಡಿಸೋದು. ಇದನ್ನ ಬಿಟ್ಟು ಕೂಡ ಅವ್ರದ್ದು ಇನ್ನೊಂದು ಬಿಸ್ನೆಸ್ ಇತ್ತು. ಇವರು ಲವ್ ಜಿಹಾದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ಪೊಲೀಸರು ಹೇಳಿದ್ರು. ಹಿಂದೂ ಹುಡುಗರ ತರ ಕಾಣಿಸುವಂಗ ಮತ್ತ್ಯಾಕೆ ಮಾಡ್ತಾರ, ಲವ್ ಜಿಹಾದ್ ಮಾಡಕ್ಕಂತನ ಮಾಡಿರ್ತಾರ. ಹೆಂಗಂದ್ರೆ ಇವ್ರ ಹತ್ರ ಒಂದು ಬೋರ್ಡ್ ಇಲ್ಲದೆ ಇರೋವಂಥ ಗಾಡಿ ಇತ್ತು, ಬೈಕ್ ಇತ್ತು, 11,000ಕ್ಕಿಂತ ಹೆಚ್ಚಿಗೆ ಇವ್ರ ಹತ್ರ ಯಾವಾಗಲೂ ಜೇಬಲ್ಲಿ ಕಾಸಿರ್ತಾ ಇತ್ತು. ಇವ್ರ ಹತ್ರ ಶಸ್ತ್ರಾಸ್ತ್ರಗಳೂ ಇದ್ವು. ಯಾರೇ ಏನಾರೇ ಅಂದ್ರೆ ಅವ್ರನ್ನ ಸಾಯಿಸೋಕ್ಕೂ ಹಿಂಜರಿತಿರ್ಲಿಲ್ಲ. ಇವ್ರದೊಂದು ದೊಡ್ಡ ಜಾಲನೆ ಐತಿ. ಇದನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳಬೇಕು ಅಂತ ಪೊಲೀಸರು ಹೇಳಿದ್ರು. ಈಗ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಮೇಲೆ, ಅಯ್ಯೋ ನಮ್ದು ತಪ್ಪಾಯ್ತು, ನಮ್ಮನ್ನ ಬಿಟ್ಬಿಡ್ರಿ, ಇನ್ನೊಂದ್ಸಲ ಮಾಡೋದಿಲ್ಲ ಅಂತ ಹೇಳಕತ್ತಾರಲ್ಲ, ಇವರು ಸಿಕ್ಕಾಕೊಳ್ಳೋ ಮೊದಲು ಪೊಲೀಸರ ಮೇಲೆ ಫೈರಿಂಗ್ ಮಾಡಿದ್ರು. ಆಮೇಲೆ ಸಿಕ್ಕಾಕೊಂಡ್ಮೇಲೆ ಅಯ್ಯೋ ಯುಪಿ ಪೊಲೀಸರ ಜೋಡಿ ನಾವು ಪಂಗ ತಗೋಬಿಟ್ವಲ್ಲ ಅಂತ ಗೋಳಾಡಕತ್ತಾರ. ಈ ರೀತಿ ಟ್ರೀಟ್ಮೆಂಟ್ ಬೇರೆ ಎಲ್ಲ ರಾಜ್ಯದಾಗೂ ಆದ್ರೆ ಭಾಳ ಚಲೋ ಆಗ್ತೈತಿ. ಯಾಕಂದ್ರೆ ಹೆಣ್ಮಕ್ಳು ಹೊರಗೆ ಬರಕ ಅವಾಗ ಅಂಜುವುದಿಲ್ಲ. ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಾಗ ಎಲ್ಲಾ ತಪ್ಪುಗಳಿಗೆ ಯಾವ ರೀತಿ ಶಿಕ್ಷೆ ಇಟ್ಟಾರಂದ್ರ, ಅವರೇ ಆಗಿರ್ಲಿ ಅಥವಾ ಇನ್ನೊಬ್ಬರೇ ಆಗಿರ್ಲಿ, ಇಂಥ ತಪ್ಪು ಮಾಡಬಾರ್ದು, ಮಾಡಿದ್ರೆ ಇಂಥ ಶಿಕ್ಷೆ ಯಪ್ಪ ಬೇಡ ಅನ್ನುವಂಗ ಶಿಕ್ಷೆಗಳನ್ನಿಟ್ಟಾರ. ಯೋಗಿ ರಾಜ್ಯದಾಗ ವೀಲ್ ಚೇರ್ ಆಪರೇಷನ್. ಬೀದಿ ಬೀದಿಯಲ್ಲಿಯೋ ಪೋಲಿಗಳಿಗೆ ಇಲ್ಲಿ ಬರೋಬ್ಬರಿ ಡ್ರಿಲ್ ಆಗ್ತೈತಿ. ಹುಡುಗಿರ್ನ ಕಾಡಿಸಿದ್ರ ವೀಲ್ ಚೇರ್ ಮೇಲೆ ಬರ್ಬೇಕಾಗ್ತೈತಿ. ಹಿಂದೂ ಅಂತ ಗುರುತಿಸ್ಕೊಂಡು ಮುಸ್ಲಿಂ ಹುಡುಗರು ಪುಂಡಾಟ ಮೆರೆಯಾಕತ್ತಾರ. ಲವ್ ಜಿಹಾದ್ ಮಾಡಬೇಕು ಅಂತಿದ್ದವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಯೋಗಿ ರಾಜ್ಯದಾಗ ಯಾವ ತಪ್ಪಿಗೂ ಕ್ಷಮೆ ಇಲ್ಲ.